ಪ್ರಕರಣಕ್ಕೆ ವಿಚಾರಕ್ಕೆ ಬಂದಾಗ ನಿಮ್ಮ ವಿರುದ್ಧ ಜಾತಿ ನಿಂದನೆ ಕೇಸ್ ಕೂಡ ಆಗಿದೆ. ನೋಡಿ, ಪೂರ್ವಗ್ರಹ ಪೀಡಿತರಾಗಿ ಜಾತಿ ನಿಂದನೆ ಕೇಸನ್ನ ಹಾಕಿದ್ದಾರೆ. ಸಂವಿಧಾನದ ಪರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ರಸ್ತೆಗಿಳಿದವರು ಸಂವಿಧಾನದ ವಿರೋಧಿ ಘೋಷಣೆಗಳನ್ನ ಹಾಕ್ತಾರೆ. ಈ ರಾಷ್ಟ್ರದ ಗೃಹ ಮಂತ್ರಿ ಅಮಿತ್ ಶಾ ತಲೆ ಕಡದು ತಂದವ್ರಿಗೆ 1 ಕೋಟಿ, ನಾಲಿಗೆ ಕತ್ತರಿಸಿ ತಂದು ಕೊಟ್ಟವ್ರಿಗೆ 1 ಕೋಟಿ ರೂಪಾಯಿ ಅಂತ ಇವರು ವಾಗ್ದಾನ ಮಾಡ್ತಾರೆ, ಘೋಷಣೆಗಳನ್ನ ಹಾಕ್ತಾರೆ. ಒಂದೇ ಒಂದು ಪೊಲೀಸ್ ಅಧಿಕಾರಿ, ಒಂದೇ ಒಂದು ಪೊಲೀಸ್ ಠಾಣೆಯಲ್ಲಿ ಪ್ರಚೋದನಾಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೂ ಕೇಸ್ ದಾಖಲಾಗಿಲ್ಲ. ಅಂದ್ರೆ ಅದನ್ನು ನಾವು ಮಾತಾಡಿದ್ದಕ್ಕಾಗಿ ನಮ್ಮನ್ನ ಕೀಳು ಜಾತಿಯವರೆಂದು ತಿಳಿದು ಮೂದಲಿಸಿದ್ದಾರೆ ಅಂತ ಹೇಳಿ ಪೂರ್ವಗ್ರಹ ಪೀಡಿತರಾಗಿ ನಮ್ಮ ಮೇಲೆ ಅಟ್ರಾಸಿಟಿ ಕೇಸನ್ನು ಹಾಕಿದ್ದಾರೆ. ಅವರ ಉದ್ದೇಶ ಏನು ಅಂತ ಕೇಳಿದ್ರೆ, ಅಟ್ರಾಸಿಟಿ ಕೇಸ್ ಹಾಕಿದ್ರಾಯ್ತು, ನಮ್ಮ ವಿರುದ್ಧ ಇವರು ಮಾತಾಡೋದಿಲ್ಲ ಅನ್ನುವಂತಹ ಭ್ರಮೆ ಇಟ್ಕೊಂಡು ಇವತ್ತು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಯಾವ ಕಾರಣಕ್ಕೂ ಕೂಡ ನಾನು ಮತ್ತೊಬ್ಬರ ಹತ್ರ ಕಾಂಪ್ರಮೈಸಿಗೆ ಹೋಗ್ಲಿಲ್ಲ.